ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇಳೋಕೆ ಹೊರಟಿರುವ ಕಥೆ ಇದೆಯಲ್ಲ, ಇದು ನಿಜಕ್ಕೂ ಸ್ಫೂರ್ತಿದಾಯಕ. ಪರಿಶ್ರಮ, ತ್ಯಾಗ ಮತ್ತು ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಗೆದ್ದ ಒಬ್ಬ ಮಹಿಳೆಯ ಕಥೆ ಇದು. ನ್ಯಾಯಾಧೀಶೆ ಪದ್ಮಾವತಿಯವರ ಜೀವನ ಪಯಣದ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಈ ಕಥೆ ಕೇವಲ ಒಬ್ಬ ವ್ಯಕ್ತಿಯ ಯಶಸ್ಸಿನ ಬಗ್ಗೆ ಮಾತ್ರ ಅಲ್ಲ. ಇದು ಒಂದು ಇಡೀ ಕುಟುಂಬ ತಮ್ಮ ತಂಗಿಯ ಕನಸಿಗಾಗಿ ನಡೆಸಿದ ಹೋರಾಟದ ಕಥೆ. ಹಾಗಿದ್ರೆ ಈ ಪಯಣ ಶುರುವಾಗಿದ್ದು ಎಲ್ಲಿಂದ, ಹೇಗೆ ನೋಡೋಣ ಬನ್ನಿ. ಈ ಕಥೆಯ ಆರಂಭ ಆಗೋದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿನಿಂದ. ಇಲ್ಲಿ ಪದ್ಮಾವತಿ ಅನ್ನೋ ಹುಡುಗಿ ತುಂಬನೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೀತಾರೆ. ಎಲ್ಲ ಚೆನ್ನಾಗಿತ್ತು ಅನ್ನೋ ಅಷ್ಟ್ರಲ್ಲೇ ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಕಾದಿತ್ತು. ಅವರ ತಂದೆ ತೀರಿಕೊಂಡ್ರು. ಆ ಕ್ಷಣದಿಂದ ಇಡೀ ಕುಟುಂಬದ ಭವಿಷ್ಯ, ಅದರಲ್ಲೂ ಮುಖ್ಯವಾಗಿ ಪದ್ಮಾವತಿಯವರ ಶಿಕ್ಷಣ, ಎಲ್ಲವೂ ಅತಂತ್ರ ಸ್ಥಿತಿಗೆ ಬಂತು. ಇಂತಹ ಕಷ್ಟದ ಸಮಯದಲ್ಲಿ ಆ ಕುಟುಂಬ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇತ್ತು. ಆಗ ಆ ಮನೆಯ ಗಂಡುಮಕ್ಳು ಅಂದ್ರೆ ಪದ್ಮಾವತಿಯವರ ಅಣ್ಣಂದಿರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಅವರ ಇಡೀ ಜೀವನವನ್ನೇ ಬದಲಾಯಿಸೋ ಥರ ಇತ್ತು. ಯೋಚನೆ ಮಾಡಿ, ತಮ್ಮದೇ ಆದ ಭವಿಷ್ಯ, ತಮ್ಮದೇ ಆದ ಕನಸುಗಳನ್ನೆಲ್ಲ ಬದಿಗಿಟ್ಟು ಆ ಸಹೋದರರು ತಮ್ಮ ತಂಗಿಯ ಓದು ನಿಲ್ಲಬಾರದು ಅಂತ ಒಂದೇ ಒಂದು ಕಾರಣತೆ ಒಂದು ದಾರಿ ಕಂಡುಕೊಂಡ್ರು. ಅದೇನಪ್ಪಾ ಅಂದ್ರೆ ರಸ್ತೆ ಬದಿಯಲ್ಲಿ ಕೂತು ಚಪ್ಪಲಿ ಹೊಲಿಯೋ ಕೆಲ್ಸ. ಇದು ಕೇವಲ ಹೊಟ್ಟೆಪಾಡಿಗಾಗಿ ಮಾಡ್ತಿದ್ದ ಕೆಲ್ಸ ಆಗಿರ್ಲಿಲ್ಲ. ಇದು ಒಂದು ಯಜ್ಞದ ತರ ಇತ್ತು. ತಮ್ಮ ತಂಗಿ ಚೆನ್ನಾಗಿ ಓದಿ ಮುಂದೆ ಯಾವುದಾದ್ರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ತಾಳೆ ಅನ್ನೋ ಒಂದೇ ಒಂದು ನಂಬಿಕೆ, ಆ ಭರವಸೆ ಅವರನ್ನ ಪ್ರತಿದಿನ ಆ ಕೆಲಸ ಮಾಡುವಂತೆ ಮಾಡ್ತಿತ್ತು. ಹಣಕಾಸಿನ ಸಮಸ್ಯೆ ಒಂದು ಕಡೆ ಆದ್ರೆ, ಪದ್ಮಾವತಿಯವರ ಮುಂದೆ ಇನ್ನೊಂದು ದೊಡ್ಡ ಬೆಟ್ಟದಂತಹ ಸವಾಲು ಕಾಯ್ತಾ ಇತ್ತು. ಅದು ಶೈಕ್ಷಣಿಕ ಸವಾಲು. ಈ ಸ್ಲೈಡ್ ನೋಡಿ, ಇದೇ ಆ ಸವಾಲು. ಅವರು 1ನೇ ತರಗತಿಯಿಂದ ಹಿಡಿದು ತಮ್ಮ ಪದವಿವರೆಗೂ ಓದಿದ್ದು ಕನ್ನಡ ಮಾಧ್ಯಮದಲ್ಲೇ. ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದ ವೃತ್ತಿ ಯಾವುದು? ಕಾನೂನು. ಅಲ್ಲಿ ಇಂಗ್ಲಿಷ್ ಭಾಷೆಯದ್ದೇ ಕಾರುಬಾರು. ಕನ್ನಡ ಮೀಡಿಯಂ ಹುಡುಗಿಗೆ ಇದು ಎಂಥ ದೊಡ್ಡ ಅಡಚಣೆ ಆಡಿರ್ಬೇಡ ಹೇಳಿ. ಒಂದು ಕಡೆ ಅಣ್ಣಂದಿರ ತ್ಯಾಗ, ಇನ್ನೊಂದು ಕಡೆ ಭಾಷೆಯ ಸವಾಲು. ಈ ಎಲ್ಲಾ ಭಾರವನ್ನ ಮನಸ್ಸಲ್ಲಿಟ್ಟುಕೊಂಡು ಪದ್ಮಾವತಿಯವರು ತಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆಗೆ ತಯಾರಾಗುತ್ತಾರೆ. ಅದೇ ನ್ಯಾಯಾಂಗ ಸೇವೆಗಳ ಪರೀಕ್ಷೆ. ಅದೆಷ್ಟೋ ವರ್ಷಗಳ ಕಠಿಣ ಪರಿಶ್ರಮ, ಅವರ ಅಣ್ಣಂದಿರ ತ್ಯಾಗ, ಇದಕ್ಕೆಲ್ಲ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಒಂದೇ ಒಂದು ಪ್ರಯತ್ನ. ಹೌದು, ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಅವರು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ್ರು. ಇದೊಂದು ಅದ್ಭುತ ಸಾಧನೆ ಅಲ್ವಾ? ಆದ್ರೆ ಈ ಗೆಲುವು ಕೇವಲ ಪದ್ಮಾವತಿಯವರ ವೈಯಕ್ತಿಕ ಗೆಲುವಾಗಿ ಉಳಿಯಲಿಲ್ಲ. ಇದು ಅದಕ್ಕೂ ಮೀರಿದ್ದು. ಅವರ ಈ ಸಾಧನೆ ಅವರ ಇಡೀ ಸಮುದಾಯದಲ್ಲಿ, ಅವರ ಊರಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಹಾಗಿದ್ರೆ ಈ ಸಾಧನೆ ಯಾಕೆ ಇಷ್ಟೊಂದು ಮುಖ್ಯ? ಮೊದಲನೇದಾಗಿ, ಉತ್ತರ ಕನ್ನಡದ ಮಾದಿಗ ಸಮುದಾಯದಿಂದ ನ್ಯಾಯಾಧೀಶರಾದ ಮೊದಲ ಮಹಿಳೆಯವರು. ಎರಡನೇದಾಗಿ, ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ಳುವ ಎಷ್ಟೋ ಜನರಿಗೆ ಇದೊಂದು ದಿಟ್ಟ ಉತ್ತರವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ, ತಮ್ಮ ಜೀವನವನ್ನೇ ತಂಗಿಗಾಗಿ ಮುಡಿಪಾಗಿಟ್ಟ ಆ ಸಹೋದರರ ತ್ಯಾಗಕ್ಕೆ ಸಂದ ನಿಜವಾದ ಗೌರವ ಇದು. ಪದ್ಮಾವತಿಯವರ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ಕನಸಿನ ಹಿಂದೆ ಇಡೀ ಕುಟುಂಬವೇ ಈ ರೀತಿ ಒಗ್ಗಟ್ಟಾಗಿ ನಿಂತ್ರೆ ಎಂತಹ ಅಸಾಧ್ಯವಾದ ಗುರಿಯನ್ನ ಬೇಕಾದರೂ ತಲುಪಬಹುದು ಅಲ್ವಾ? ಕುಟುಂಬದ ಬೆಂಬಲ ಅನ್ನೋದು ಎಂತಹ ದೊಡ್ಡ ಶಕ್ತಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ?